ಹಾಗಾದರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ, ಸ್ತ್ರೀ ಜಾತಕದಲ್ಲಿ ಅಥವಾ ಪುರುಷ ಜಾತಕದಲ್ಲಿ ಅತ್ತೆ ಜೊತೆ ಉತ್ತಮ ಸಂಬಂಧ ಇರುವಂಥ ಒಂದು ಯೋಗ, ನಿಮ್ಮ ಒಂದು ಅತ್ತೆ ಜೊತೆ ಒಳ್ಳೆಯ ಒಂದು ಸಂಬಂಧ ಇರುವಂಥ ಒಂದು ಯೋಗ ಜಾತಕದಲ್ಲಿ ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲು ಅಂತ ಹೇಳಿದ್ರೆ ಶುಕ್ರ 8ನೇ ಮನೆಯಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದರೆ, ಉದಾಹರಣೆಗೆ ಇದನ್ನು ಲಗ್ನ ಅಂತ ತಿಳ್ಕೊಳ್ಳಿ. ನೀವು ಇದು ಲಗ್ನ ಅಂತ ಹೇಳಿದ್ರೆ 1ನೇ ಮನೆ, ಇಲ್ಲಿಂದ 8ನೇ ಮನೆ, 1 2 3 4 5 6 7 8. ಇಲ್ಲಿ ಏನಾದರೂ ಶುಕ್ರ ಗ್ರಹ 8ನೇ ಮನೆಯಲ್ಲಿ ಶುಕ್ರ ಗ್ರಹ ತುಂಬ ಒಂದು ಒಳ್ಳೆ ಸ್ಥಿತಿಯಲ್ಲಿದ್ದರೆ, ಯಾವುದನ್ನ ಪಾಪಗ್ರಹಗಳಿದ್ರೆ ತುಂಬ ಒಳ್ಳೆಯ ಶುಭ ಸ್ಥಿತಿಯಲ್ಲಿದ್ದರೆ ನಿಮ್ಮ ಅತ್ತೆ ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ನಂತರ ತ್ರಿಕೋನದಲ್ಲಿ 8ರ ಅಧಿಪತಿ ತ್ರಿಕೋನ ಸ್ಥಾನದಲ್ಲಿ ಅಂದರೆ 1 5 9 ಲಗ್ನದಲ್ಲಿ ಏನಾದರೂ 8ನೇ ಮನೆ ಅಧಿಪತಿ, ಉದಾಹರಣೆಗೆ ಇಲ್ಲಿ 8ನೇ ಮನೆ ಅಧಿಪತಿ ಯಾರಾಗ್ತಾರೆ, ಇಲ್ಲಿ ಈ ಮಕರ ಲಗ್ನಕ್ಕೆ 8ನೇ ಮನೆ ಅಧಿಪತಿ ರವಿ. ಇಲ್ಲಿ 8ನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲಿದ್ದರೆ, ಪಂಚಮದಲ್ಲಿದ್ದರೆ, 9ನೇ ಮನೆಯಲ್ಲಿದ್ದರೆ, 8ನೇ ಮನೆ ಅಧಿಪತಿ ಏನಾದರೂ ತ್ರಿಕೋನ ಸ್ಥಾನದಲ್ಲಿ 1 5 9ನೇ ಮನೆಯಲ್ಲಿದ್ದರೂ ಕೂಡ ಅವರಿಗೆ ಅತ್ತೆ ಜೊತೆ ತುಂಬ ಒಂದು ಚೆನ್ನಾಗಿ ಒಳ್ಳೆಯ ಅತ್ತೆಯ ಬ್ಲೆಸ್ಸಿಂಗ್ ಸಿಗ್ತದೆ, ಅತ್ತೆಯ ಆಶೀರ್ವಾದ ಸಿಗ್ತದೆ, ಒಳ್ಳೆಯ ಸಂಬಂಧ ಹೊಂದಿರ್ತಾರೆ ಅವರು ಅತ್ತೆ ಜೊತೆ. ಆಮೇಲೆ 8ನೇ ಮನೆಯಲ್ಲಿ ಕೇತು ಮತ್ತು ಶನಿ ಶುಭ ಸ್ಥಿತಿಯಲ್ಲಿದ್ದರೆ, ಇಲ್ಲಿ 8ನೇ ಮನೆಯಲ್ಲಿ ಏನಾದರೂ ಶನಿ ಗ್ರಹ ಅಥವಾ ಕೇತು ಗ್ರಹ ಶುಭ ಸ್ಥಿತಿಯಲ್ಲಿದ್ದರೂ ಕೂಡ ಅವರು ತುಂಬ ಒಂದು ಒಳ್ಳೆಯ ಗೌರವಾನ್ವಿತ ಅಥವಾ ಅತ್ತೆಯನ್ನು ಪಡಿತಾರೆ, ತುಂಬ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಸ್ಪಿರಿಚುವಲ್ ಆಗಿ ಚೆನ್ನಾಗಿರ್ತಾರೆ. ಮತ್ತು ಚಂದ್ರ ಗುರು ಕಾಂಬಿನೇಷನ್ ಇದ್ದರೆ ಅವರ ಅತ್ತೆ ತುಂಬ ಒಂದು ಇಮೋಷನಲಿ ಬೆಂಬಲವಾಗಿರ್ತಾರೆ. ಮತ್ತು ತುಂಬ ಪ್ರಬಲವಾದಂಥ 4ನೇ ಮನೆ ಮತ್ತು 4ನೇ ಮನೆ ಅಧಿಪತಿ, ಈ 4ನೇ ಮನೆ ಅಧಿಪತಿ ಅನ್ನೋದು ತುಂಬ ಸ್ಟ್ರಾಂಗ್ ಇದ್ದರೆ ತುಂಬ ಒಂದು, ಮತ್ತು 4ನೇ ಮನೆಯಲ್ಲಿ ಒಳ್ಳೆ ಶುಭ ಗ್ರಹಗಳಿದ್ರು ಕೂಡ ಅವರ ಅತ್ತೆ ತುಂಬ ಚೆನ್ನಾಗಿರುತ್ತೆ. ಅವರಿಗೆ ತುಂಬ ಸ್ಟ್ರಾಂಗ್ ಇರುವಂಥ 4ನೇ ಮನೆ ಕೂಡ ಅವರಿಗೆ ಒಳ್ಳೆಯ ಒಂದು ಅತ್ತೆಯನ್ನು ಕೊಡ್ತದೆ. ಈ 4ನೇ ಮನೆ ತುಂಬ ಚೆನ್ನಾಗಿದ್ದರೆ ಅವರಿಗೆ ಅತ್ತೆ ಮತ್ತು ಮಾವನ ಮನೆಯಲ್ಲಿ ತುಂಬ ಒಳ್ಳೆ ನೆಮ್ಮದಿದಾಯಕ ಜೀವನ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು 4 ಮತ್ತು 10ನೇ ಮನೆ ಏನಾದರೂ ಸಂಪರ್ಕದಲ್ಲಿದ್ದರೆ, ಈ 4ನೇ ಮನೆ ಅಧಿಪತಿ ಆಮೇಲೆ 10ನೇ ಮನೆ ಅಧಿಪತಿ ಏನಾದರೂ ಸಂಬಂಧ ಇದ್ದರೆ, ಇಲ್ಲಿ 4ನೇ ಮನೆ ಅಧಿಪತಿ ಯಾರಾಗ್ತಾರೆ, ಮಂಗಳ ಆಗ್ತಾರೆ. 10ನೇ ಮನೆ ಅಧಿಪತಿ ಯಾರಾಗ್ತಾರೆ, ಶುಕ್ರ ಆಗ್ತಾರೆ. ಉದಾಹರಣೆಗೆ 4ನೇ ಮನೆ ಅಧಿಪತಿ ಮತ್ತು 10ನೇ ಮನೆ ಅಧಿಪತಿ ಒಟ್ಟಿಗೆ ಇದ್ದರೆ, ಉದಾಹರಣೆಗೆ ಶುಕ್ರ ಮತ್ತು ಮಂಗಳ ಒಟ್ಟಿಗಿದ್ರೆ ಅಥವಾ ಮಂಗಳ ಮತ್ತು ಶುಕ್ರ ಒಟ್ಟಿಗಿದ್ರೆ, ಇಲ್ಲಿ ಶುಕ್ರ ಮತ್ತು ಮಂಗಳ ಒಟ್ಟಿಗಿದ್ರೆ ಅಂದರೆ 4ನೇ ಮನೆ ಅಧಿಪತಿ ಮತ್ತು 10ನೇ ಮನೆ ಅಧಿಪತಿ, 4ನೇ ಮನೆ ಅಧಿಪತಿ ಮತ್ತು 10ನೇ ಮನೆ ಅಧಿಪತಿ ತುಂಬ ಸಂಪರ್ಕದಲ್ಲಿದ್ದರೂ ಕೂಡ ಅವರ ಅತ್ತೆ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿರ್ತಾರೆ ಅವರು. ಈ ಥರ ಆದರೆ ಅತ್ತೆ ಜೊತೆ ಒಳ್ಳೆ ತಿಳುವಳಿಕೆ ಇರ್ತದೆ, ತುಂಬ ಒಂದು ಇಮೋಷನಲ್ ರಿಲೇಷನ್ಶಿಪ್ ಚೆನ್ನಾಗಿರ್ತದೆ. ಮತ್ತು 7 ಮತ್ತು 4ನೇ ಮನೆ ಕನೆಕ್ಷನ್ ಇದ್ದರೆ, ಇಲ್ಲಿ 4ನೇ ಮನೆ ಮತ್ತು 7ನೇ ಮನೆ ಕನೆಕ್ಷನ್ ಇದ್ದರೆ ಅಂದರೆ ಈ 4ನೇ ಮನೆ ಅಧಿಪತಿ 7ನೇ ಮನೆ ಹೋದರೆ, 7ನೇ ಮನೆ ಅಧಿಪತಿ 4ನೇ ಮನೆ ಹೋದರೆ, ಅಂದರೆ ಇಲ್ಲಿ 4ನೇ ಮನೆ ಅಧಿಪತಿ ಮಂಗಳ ಇಲ್ಲೇ ಬಂದರೆ, 7ನೇ ಮನೆ ಅಧಿಪತಿ ಚಂದ್ರ ಇಲ್ಲೇ ಬಂದರೆ, 4 ಮತ್ತು 7ರ ಕನೆಕ್ಷನ್ ಇದ್ರೂ ಕೂಡ ಅವರಿಗೆ ಅತ್ತೆ ಜೊತೆ ತುಂಬ ಚೆನ್ನಾಗಿ ಒಂದು ಬಾಂಡಿಂಗ್ ಇರ್ತದೆ ಅಂತ ಹೇಳ್ಬೋದು. ಇದು ಅತ್ತೆ ಜೊತೆ ಉತ್ತಮ ಸಂಬಂಧ ಇರುವಂಥ ಒಂದು ಯೋಗ. ನಾನು ಪುನಃ ಒಂದ್ಸಲ ಹೇಳ್ತೀನಿ ಬ್ರೀಫಾಗಿ. ಶುಕ್ರ 8ನೇ ಮನೆಯಲ್ಲಿದ್ದರೆ ಉತ್ತಮ ಸ್ಥಿತಿಯಲ್ಲಿರಬೇಕು. ತ್ರಿಕೋನ ಸ್ಥಾನದಲ್ಲಿ 8ನೇ ಮನೆ ಅಧಿಪತಿ 1 5 9ನೇ ಮನೆಯಲ್ಲಿ 8ನೇ ಮನೆ ಅಧಿಪತಿ ಇದ್ದರೂ ಕೂಡ ಅತ್ತೆ ಜೊತೆ ಉತ್ತಮ ಸಂಬಂಧ. 8ನೇ ಮನೆಯಲ್ಲಿ ಕೇತು ಅಥವಾ ಶನಿ ಶುಭ ಸ್ಥಿತಿಯಲ್ಲಿದ್ದರೆ, ಚಂದ್ರ ಗುರು ಕಾಂಬಿನೇಷನ್ ತುಂಬ ಪ್ರಬಲವಾದಂಥ ಒಂದು 4ನೇ ಮನೆ, 4 ಮತ್ತು 10ನೇ ಮನೆಯ ಕನೆಕ್ಷನ್ ಇದ್ದರೆ, 7 ಮತ್ತು 10ನೇ ಮನೆ ಕನೆಕ್ಷನ್ ಇದ್ದರೆ, ಇದು ಒಳ್ಳೆ ಅತ್ತೆ ಜೊತೆ ಒಳ್ಳೆ ಕಾಂಬಿನೇಷನ್ ಕೊಡ್ತದೆ. ನಿಮಗೆ ಜಾತಕೋತ್ಸವ ಮಾಡುತ್ತೆ ನಮ್ಮದು ಸಂಖ್ಯೆ 70 906 37 934. ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ಜಾತಕ ಬಗ್ಗೆ ತಿಳಿಸಿಕೊಡ್ತೇನೆ. ನೆಕ್ಸ್ಟ್ ಅದರಲ್ಲಿ ಬೇರೆ ನಮಸ್ಕಾರ.